ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಇಲಾಖೆಗೆ ಮತ್ತೆ ಸಚಿವರ ಭೇಟಿಗಾಗಿ ಇವತ್ತು ನಾವು ಹೋಗಿದ್ದೀವಿ. ಬಹಳ ಮುಖ್ಯವಾಗಿ ಪಿ.ಎಚ್.ಡಿ.ಆರ್ ಹುದ್ದೆಗಳು ಕಡಿಮೆ ಆಗಬಾರ್ದು, ಎಚ್.ಕೆ ಭಾಗದ ನೋಟಿಫಿಕೇಶನ್ ಏನೈತಲ್ಲ ಅದು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ, ಮತ್ತೆ ಈ ಪಿ.ಎಚ್.ಡಿ.ಆರ್, ಜಿ.ಪಿ.ಟಿ, ಎಚ್.ಎಸ್.ಟಿ.ಆರ್ ಎಲ್ಲ ಹುದ್ದೆಗಳು ಸಮಾನ ರೀತಿಯಲ್ಲಿ ಎಲ್ರಿಗೂ ಏನಪ್ಪಾ ಅಂದ್ರೆ ನ್ಯಾಯ ಸಿಗ್ಬೇಕು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಇವತ್ತು ಅಂದ್ರೆ ನಿನ್ನೆ ದಿನ ನಮ್ಗೆ ಮಿನಿಸ್ಟ್ರು ಸಿಗ್ಲಿಲ್ಲ, ಆಮೇಲೆ ಅಧಿಕಾರಿಗಳು ಸಿಗ್ಲಿಲ್ಲ. ಇವತ್ತು ಎಸ್.ಎಸ್.ಕೆ ಒಳಗ ನಿನ್ನೆ ನಾವೇನೇ ಕಿಶೋರ್ ಅವ್ರಿಗೆ ಭೇಟಿ ಆಗಿದ್ದೀವಲ್ಲ, ಮಧು ಬಂಗಾರಪ್ಪನವ್ರ ಪಿ.ಎ ಕಿಶೋರ್ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಈ ವಿಚಾರವನ್ನ ಹೇಳಿದ್ದೀವಿ. ಅದರ ಪ್ರತಿಫಲವಾಗಿ ಇವತ್ತು ಬೆಳಗ್ಗೆ ಏನಪ್ಪಾ ಅಂತಂದ್ರ ಎಸ್.ಎಸ್.ಕೆ ಒಳಗೆ ಒಂದು ಪ್ರಮುಖವಾಗಿ ಮೀಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು, ಅದು ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆನೆ. ಸ್ನೇಹಿತರೆ, ಪಿ.ಎಚ್.ಡಿ.ಆರ್ ಹುದ್ದೆಗಳು ಸರ್ಕಾರ ಏನಪ್ಪಾ ಅಂದ್ರೆ ಡಿಸಿಷನ್ ಏನು ತೆಗೆದುಕೊಂಡಿದೆ ಅಂತಂದ್ರೆ 1ರಿಂದ 5ನೇ ತರಗತಿಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ನಾವು ನೇಮಕಾತಿ ಮಾಡೋದಿಲ್ಲ ಅಂತೇಳಿ ಒಂದು ವಿಚಾರ. ಆದ್ರೆ ಅವರಿಗೆ ನಾವು ಮನವರಿಕೆ ಮಾಡಿ ಕೊಡುವಂತದ್ದು ಏನು ಅಂತಂದ್ರೆ ಕೊಟ್ಟಿದ್ದೀವಿ. ಏನಂತಂದ್ರೆ ಉತ್ತರ ಕರ್ನಾಟಕದ ಬಹುತೇಕ ಶಾಲೆಗಳಲ್ಲಿ 0 ಶಿಕ್ಷಕರು ಇದ್ದಾರೆ. ಇದನ್ನ ನಾವು ಇಲಾಖೆಗೆ ತುಂಬಾ ಅರ್ಥ ಮಾಡಿಸಿದೀವಿ. ಯಾಕಂದ್ರೆ ಅವರು ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಸೊ ರೂಲ್ಸ್ ಮಾಡುವಂತದ್ದು ಇದು ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಏನೈತೆ ಅನ್ನುವಂಥದ್ದು ಹೇಳ್ಬೇಕಾಗತ್ತೆ ನಾವು. ಇದನ್ನ ನಾವು ಇವತ್ತು ಬಹಳ ಚೆನ್ನಾಗಿ ಹೇಳಿದೀವಿ. ಬೆಳಗ್ಗೆ ಎಸ್.ಎಸ್.ಕೆ ಒಳಗೆ ಏನ್ ಮೀಟಿಂಗ್ ನಡೀತಲ್ಲ, ಈ ಒಂದು ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆನ ಮಹತ್ವದ ಮೀಟಿಂಗ್ ನಡೆದಿದೆ. ಅಲ್ಲಿ ಪ್ರಮುಖವಾಗಿ ವಿಷಯ ಹೊರಗೆ ಬಂದಿದ್ವಿ ಏನು ಅಂತಂದ್ರೆ, ಒಟ್ಟಾರೆಯಾಗಿ 15,000 ಶಿಕ್ಷಕರ ನೇಮಕಾತಿಗೆ ಫೈನಾನ್ಸಿಯಲ್ಗೆ ಅಪ್ರೂವಲ್ ಹೋಗಿದೆ. ಅಂದ್ರೆ ಶಿಕ್ಷಣ ಇಲಾಖೆಯಿಂದ ಫೈನಾನ್ಸಿಯಲ್ ಅಪ್ರೂವಲ್ ಕಳಿಸಿದ್ದಾರೆ. ಆ 15,000 ಶಿಕ್ಷಕರ ನೇಮಕಾತಿಗೆ ಇನ್ನಷ್ಟೇ ಏನಪ್ಪಾ ಅಂದ್ರೆ ಬರ್ಬೇಕು. ಅಂದ್ರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು, ಎಚ್.ಎಸ್.ಟಿ.ಆರ್ ಎಷ್ಟು, ಜಿ.ಪಿ.ಟಿ ಎಷ್ಟು, ಪಿ.ಎಚ್.ಡಿ.ಆರ್ ಎಷ್ಟು ಅಂತೇಳಿ ಬರ್ಬೇಕು. ಅದು ಏನಪ್ಪಾ ಅಂದ್ರೆ ಬರ್ಬೇಕಂದ್ರೆ ಇನ್ನೂ ಸಮಯ ಹಿಡಿಯುತ್ತೆ. ಮೇಡಮ್ ಅವ್ರಿಗೆ ಏನಪ್ಪಾ ಅಂದ್ರೆ ನಾವು ಇವತ್ತು ರಿಕ್ವೆಸ್ಟ್ ಮಾಡಿದೀವಿ. ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಭೋಜೇಗೌಡ ಸರ್ ಅನ್ನು ಕರ್ಕೊಂಡು ಹೋಗಿದ್ದೀವಿ ಈ ವಿಚಾರವಾಗಿ. ಅವ್ರು ಏನಪ್ಪಾ ಅಂದ್ರೆ ಹೇಳಿರ್ತಕ್ಕಂಥ ವಿಚಾರ, ಭೋಜೇಗೌಡ ಸರ್ ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ 10 ವರ್ಷಗಳಿಂದ ಕಾಲ್ಫರ್ಮ್ ಆಗಿಲ್ಲ ಅಂತಂದ್ರೆ ನೀವು ಪಿ.ಎಚ್.ಡಿ.ಆರ್ ನೇಮಕಾತಿ ಮಾಡ್ಕೊಳ್ರಿ ಅಂತೇಳಿ ಮೇಡಮ್ ಅವರಿಗೆ ಹೇಳಿದ್ದಾರೆ. ಇಲ್ಲಿ ನಾವು ರಿಕ್ವೆಸ್ಟ್ ಮಾಡುವಂತದ್ದು ಏನು ಅಂತಂದ್ರೆ ಒಂದು ಭಾಗ ಅಂತಂದ್ರೆ, ಇನ್ನೊಂದು ಭಾಗ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಲ್ಲ ಅವರಿಗೆ ವಿಶೇಷವಾಗಿರ್ತಕ್ಕಂಥ ವ್ಯಾಲ್ಯೂ ಇದೆ. ಯಾಕಂತಂದ್ರೆ ಅವರು ಪದವೀಧರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿರೋದ್ರಿಂದ ಸೊ ಅವ್ರನ್ನ ನಾವು ಏನಪ್ಪಾ ಅಂದ್ರೆ ಅಪ್ರೋಚ್ ಮಾಡಿದೀವಿ. ಬಹಳ ಸಕಾರಾತ್ಮಕವಾಗಿ ಇವತ್ತು ಭೋಜೇಗೌಡ ಸರ್ ಮತ್ತೆ ಸಸಿಲ್ ನಮೋಸಿ ಸರ್ ಇವ್ರೆರಡೂ ಜನ ಏನಪ್ಪಾ ಅಂದ್ರೆ ಇವತ್ತು ಪಿ.ಎಚ್.ಡಿ.ಆರ್ ಹುದ್ದೆಗಳನ್ನ ತುಂಬಿಕೊಳ್ಬೇಕು, ಯಾವುದೇ ಕಾರಣಕ್ಕೂ ನೀವು ಕಡಿಮೆ ಮಾಡುವಂತದ್ದು ಅಥವಾ ಪೋಸ್ಟ್ ಇಲ್ಲ ಅನ್ನುವಂಥದ್ದು ಆಗ್ಬಾರ್ದು ಅಂತೇಳಿ ಮೇಡಮ್ ಅವ್ರಿಗೆ ಏನಪ್ಪಾ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡಿದೀವಿ. ಅವರು ಏನಪ್ಪಾ ಅಂದ್ರೆ ಸರ್ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದ್ ಏನಪ್ಪಾ ಅಂದ್ರೆ ಪಿ.ಎಚ್.ಡಿ.ಆರ್ ಅಭ್ಯರ್ಥಿಗಳಿಗೆ ಖಂಡಿತ ಏನಪ್ಪಾ ಅಂದ್ರೆ ಪಿ.ಎಚ್.ಡಿ.ಆರ್ ಕನ್ಫರ್ಮ್ ಆಗುತ್ತೆ. ಇದು 100% ನೀವು ವಿಶ್ವಾಸನ ಇಟ್ಕೊಳ್ಳಿ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತೇಳಿ ಫಸ್ಟ್ ಗೆ ಹೇಳಿದೀವಿ. ಮತ್ತೆ ಈಗ ಪರಿಷತ್ ಸದಸ್ಯರನ್ನ ಕರ್ಕೊಂಡು ಹೋದಾಗ ಬಹಳ ಏನಪ್ಪಾ ಅಂದ್ರೆ ಅದ್ರ ತೀವ್ರತೆ ನಾವು ಅರ್ಥ ಮಾಡಿಸಿದೀವಿ. ಬೆಳಗ್ಗೆ ಮಿನಿಸ್ಟ್ರಿಗೂ ಅರ್ಥ ಮಾಡಿಸಿದೀವಿ. ಇಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಅಂತೇಳಿ ಮಿನಿಸ್ಟರ್ ಹೇಳಿದ್ರು. ಅದ್ರ ಬಗ್ಗೆ ಮತ್ತೊಂದು ಏನಪ್ಪಾ ಅಂದ್ರೆ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆಗೆ ಮೀಟಿಂಗ್ ಇದೆ. ಈ ಒಂದು ಸಂಬಂಧಪಟ್ಟಂತೆ ಸಿ.ಅಂಡ್.ಆರ್ ವಿಚಾರ ಮತ್ತೆ ನೇಮಕಾತಿ ವಿಚಾರವಾಗಿ ನಾಳೆ ಏನಪ್ಪಾ ಅಂದ್ರೆ ಮತ್ತೆ ಮೀಟಿಂಗ್ ಇದೆ. ಆ ಮೀಟಿಂಗ್ ಎಷ್ಟು ಮೀಟಿಂಗ್ ಮಾಡ್ತಾರೆ ಮಾಡ್ಲಿ, ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಸಮಾನವಾಗಿ ಜಿ.ಪಿ.ಟಿ, ಎಚ್.ಎಸ್.ಟಿ.ಆರ್, ಪಿ.ಎಚ್.ಡಿ.ಆರ್ ಎಲ್ಲ ಹುದ್ದೆಗಳು ಕನ್ಫರ್ಮ್ ಆಗ್ಬೇಕ್ರಿ. ಪಿ.ಎಚ್.ಡಿ.ಆರ್ ಕನ್ಫರ್ಮ್, ಪಿ.ಎಚ್.ಡಿ.ಆರ್ ಗೆ ನಾವು ಹೋರಾಟ ಮಾಡಿದ್ಕುನ ಇಲ್ಲ ಜಿ.ಪಿ.ಟಿ ಕರೆಯುವುದಿಲ್ಲ, ಜಿ.ಪಿ.ಟಿಗೆ ಹೋರಾಟ ಮಾಡಿದ್ಕುನ ಎಚ್.ಎಸ್.ಟಿ.ಆರ್ ಕರೀದಿಲ್ಲ ಅಂತ ಅನ್ನುವಂತ ಮನಸ್ಥಿತಿ ಸ್ಪರ್ಧಾರ್ಥಿಗಳಲ್ಲಿ ಇರಬಾರ್ದು. ಎಲ್ಲವಕ್ಕೂ ಏನಪ್ಪಾ ಅಂದ್ರೆ ನ್ಯಾಯಯುತವಾಗಿ ಎಲ್ಲರಿಗೂ ಸೀಟ್ಗಳು ಸಿಗ್ಬೇಕಷ್ಟೇ. ಅದು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಸೊ ನಾವು ಇವತ್ತೆಲ್ರನ್ನೂ ಏನಪ್ಪಾ ಅಂದ್ರೆ ಭೇಟಿ ಮಾಡಿದೀವಿ. ಸೊ ಎಲ್ರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. 15,000 ಶಿಕ್ಷಕರ ನೇಮಕಾತಿಗೆ ಹೆಚ್ಚಿನ ಆದ್ಯತೆ ಹೈಸ್ಕೂಲ್ ಟೀಚರ್ಗೆ, ಆಮೇಲೆ ಕಂಪ್ಯೂಟರ್ ಟೀಚರ್ಗೆ 2,000 ಹುದ್ದೆಗಳಿದೆ. ಅದಾದ್ಮೇಲೆ ಸಂಗೀತ ಶಿಕ್ಷಕರು, ಕ್ರಾಫ್ಟ್ ಟೀಚರು, ವಿಶೇಷವಾಗಿ ದೈಹಿಕ ಶಿಕ್ಷಕರು 1,1,500 ಪೋಸ್ಟ್ಗಳು ದೈಹಿಕ ಶಿಕ್ಷಕರಿಗೆ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಸೊ ನೀವೆಲ್ಲ ಯಾರು ದೈಹಿಕ ಶಿಕ್ಷಕರ ಪ್ರಿಪರೇಷನ್ ಮಾಡ್ತಾ ಇದೀರಿ ನೋಡಿ, ಸೊ ನೀವು ಈಗಿಂದ್ರ ಏನಪ್ಪಾ ಅಂದ್ರೆ ಆರಂಭ ಮಾಡಿ. CPETಗೂ CET ಆಗುವಂತ ಸಾಧ್ಯತೆ ಇದೆ. ಸೊ ನಮ್ಮಲ್ಲಿ ತರಬೇತಿ ಇದೆ. ನಿಮ್ಗೆ ಬೇಕಾದ್ರೆ ಇಂಟ್ರೆಸ್ಟ್ ಇದ್ರೆ ತರಬೇತಿಯನ್ನು ತೆಗೆದುಕೊಳ್ಬಹುದು. ಇನ್ನ ರಿಕ್ರೂಟ್ಮೆಂಟ್ ಸರ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು.
ಯಾಕಂದ್ರೆ ಯಾರೋ ಕೇಳಿದ್ರು ಈ ತಿಂಗಳ ಆಗತ್ತೆ ಅಂತೇಳಿ. ಈ ತಿಂಗಳ ಆಗಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇನ್ನೂ ಒಂದು ಹೈಸ್ಕೂಲ್ ಒಂದು ಸಿ&ಆರ್ ಬಿಡ್ಬೇಕು. ಸಿ&ಆರ್ ಬಿಟ್ಟು ಅದನ್ನ ಡ್ರಾಫ್ಟ್‌ಗೆ ಕರೆದು ಅಂದ್ರೆ ಡ್ರಾಫ್ಟ್ ಕರೆದ ಮೇಲೆ ಮತ್ತೆ 15 ದಿವಸಕ್ಕೆ ಅವಕಾಶ ಕೊಡ್ತಾರೆ. 15 ದಿವಸ ಆದ್ಮೇಲೆ ಮತ್ತೆ ಅದನ್ನ ಮೀಟಿಂಗ್ ಮಾಡಿ ಅದನ್ನ ಫೈನಲ್ ಮಾಡ್ಬೇಕಂದ್ರೆ 15ರಿಂದ 20 ದಿವಸ ಏನಪ್ಪಾ ಅಂದ್ರೆ ಇಲ್ಲೇ ಹೋಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈಗ 1 to 5th 6 to 8 ಮಾಡಿದ್ದಾರೆ. ಅದನ್ನ ಮಾಡ್ರೆ ಆಗತ್ತೆ. ಅವ್ರ ಇಲಾಖೆ ಏನೇನ್ ಇದೆ ವಿಚಾರ ಅನ್ನುವಂಥದ್ದು ಇನ್ನೂ ಏನಪ್ಪಾ ಅಂದ್ರೆ ಅಪ್ಕಮಿಂಗ್ ಬರ್ಬೇಕು. ಸೊ 15,000 ಶಿಕ್ಷಕರಲ್ಲಿ ಪಿ.ಎಸ್.ಟಿ.ಆರ್ ಎಷ್ಟು, ಜಿ.ಪಿ.ಟಿ ಎಷ್ಟು, ಎಚ್.ಎಸ್.ಟಿ.ಆರ್ ಎಷ್ಟು ಅನ್ನುವಂಥದ್ದು ಸರ್ ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಬಟ್ ಇಲ್ಲಿ ಅದನ್ನ ಹೇಳಕ್ ಬರೋದಿಲ್ಲ. ಇನ್ನು ಏನಪ್ಪಾ ಅಂದ್ರೆ ಅಧಿಕೃತವಾಗಿ ರಾಜ್ಯ ಪತ್ರದಲ್ಲಿ ಜಿಯೋದಲ್ಲಿ ಏನಪ್ಪಾ ಅಂದ್ರೆ ಅದು ಅಧಿಕೃತವಾಗಿ ಬರ್ಬೇಕು. ಯಾವಾಗ ಬರುತ್ತೆ ಅಂದ್ರೆ ಹೆಚ್ಚು ಕಡಿಮೆ 1 ವಾರ 15 ದಿವಸ ಬೇಕೇ ಬೇಕು ಟೈಮ್. ಹೌದಾ? ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಸೊ ನೇಮಕಾತಿಗೆ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. ಸೊ ನಿಮ್ ಕೆಲಸ ಅವರನ್ನ ಬ್ಲೇಮ್ ಮಾಡುದು, ಇವರನ್ನ ಬ್ಲೇಮ್ ಮಾಡುವಂತದ್ದು ಅನ್ನೋದನ್ನ ಬಿಟ್ಬಿಡಿ. ಸೊ ನೀವ್ ಏನ್ ಮಾಡ್ಬೇಕು? ಸೊ ಇನ್ನಷ್ಟು ಇಲ್ಲಿವರೆಗೆ ಕಾದ್ರಿ ನೀವೆಲ್ಲ. ಒಂದ್ ತಿಂಗಳ ಕಾದ್ರೆ ಏನಾಗೋದೈತಿ? ಹ್ಮ್ 1 ಮಂತ್ ಕಾದ್ರೆ ಏನು ಆಗೋದಿಲ್ಲ. ಸೊ ಶಿಕ್ಷಕರಾಗಬೇಕು ಅಂತಂದ್ರೆ ತುಂಬಾ ಪ್ರಿಪರೇಷನ್ ಬೇಕಾಗತ್ತೆ. ಇವನ್ ಕೆ.ಎ.ಎಸ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬಿಡ್ಬೋದು. ಆದ್ರೆ ಟೀಚರ್ ಹುದ್ದೆ ಅನ್ನುವಂಥದ್ದು ಐತಲ್ಲ, ಸೊ ತುಂಬಾ ಒಂದು ನಿಮ್ಮ ಒಂದು ಸಾಮರ್ಥ್ಯವನ್ನ ಅದು ಕೇಳತ್ತೆ. ಎಲ್ಲಾ ರೀತಿಯಲ್ಲಿ ನೀವು ಬದ್ಧತೆಯನ್ನ ಅದರಲ್ಲಿ ಅಂದ್ರೆ ಪ್ರಬುದ್ಧತೆಯನ್ನ ಪಡ್ಕೊಳ್ಳಿ ಸಬ್ಜೆಕ್ಟ್ ಮೇಲೆ. ಎಲ್ಲ ಟೆಸ್ಟ್ ಸಿರೀಸ್‌ಗಳನ್ನ ಅಟೆಂಡ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ದು ಇನ್ನೂ ಕವರ್ ಆಗಿಲ್ಲ ಅವುಗಳನ್ನೆಲ್ಲ ಏನಪ್ಪಾ ಅಂದ್ರೆ ಮಾಡ್ಕೊಳ್ಳಿ. ನಾವೆಲ್ಲ ಕ್ಲಾಸಲ್ಲಿ ಹೇಳ್ತೀವಿ ನಿಮ್ಗೆ. ಯೂಟ್ಯೂಬಲ್ಲಿ ಹೇಳ್ತೀವಿ. ಆಮೇಲೆ ನಮ್ಮಲ್ಲಿ ನೀವು ಕ್ಲಾಸ್ ತಗೋಬೇಕಂದ್ರೆ ನಾವು ಕ್ಲಾಸಲ್ಲಿ ಹೇಳ್ತೀವಿ. ಚೆನ್ನಾಗಿ ಒಂದು ಪ್ರಿಪರೇಷನ್‌ನ ಮಾಡ್ಕೋಬೇಕಾಗತ್ತೆ. ಅದನ್ನ ಮಾಡ್ಕೊಳ್ಳಿ. ಇನ್ನು ನೇಮಕಾತಿ ವಿಚಾರ ಅಂತಂದ್ರೆ ಲಾಸ್ಟ್ ಆಗಿ ಫೈನಲ್ ಮುಗಿಸ್ಬಿಡ್ತೀನಿ. ನೇಮಕಾತಿ ವಿಚಾರ ಅಂತಂದ್ರೆ ಈಗ ಹೆಚ್ಚು ಕಡಿಮೆ ಇನ್ನೂ 15ರಿಂದ 20 ದಿವಸ ಇದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆರಂಭ ಆಗ್ಬೋದು. ಅಂದ್ರೆ ನಾ ಹೇಳಿದೀನಿ ನಿಮ್ಗೆ ನೆಕ್ಸ್ಟ್ ಮಂತ್ ಆಗ್ಬೋದು ಅಂತೇಳಿ. ಆಮೇಲೆ ಪಿ.ಎಸ್.ಟಿ.ಆರ್ ಹುದ್ದೆ ಆಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ. ಖಂಡಿತ ನೇಮಕಾತಿ ಮಾಡಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂದ್ರೆ ಪಿ.ಎಸ್.ಟಿ.ಆರ್ ಯಾರಿಗೆ ಅನ್ಯಾಯ ಆದ್ರು, ಇವನ್ ಪಿ.ಎಸ್.ಟಿ.ಆರ್ ಗೆ ಅನ್ಯಾಯ ಆದ್ರು, ನಾಳೆ ಜಿ.ಪಿ.ಟಿ ಇಲ್ಲ ಅಂತಂದ್ರೆ ಜಿ.ಪಿ.ಟಿ ಹುದ್ದೆಗಳು ಆಕ್ಚುಲಿ ಕಡಿಮೆ ಇದೆ. ಸೊ ಅಲ್ಲೂ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಬರ್ಬೋದು. ಜಿ.ಪಿ.ಟಿ ಹುದ್ದೆಗಳು ಕಡಿಮೆ ಬಂದ್ರು ಸಹಿತ ನಿಮಗೂ ಏನಪ್ಪಾ ಅಂದ್ರೆ ನಿಲ್ತೀವಿ. ಎಚ್.ಎಸ್.ಟಿ.ಆರ್ ಹುದ್ದೆಗಳು ಕಡಿಮೆ ಬಂದ್ರು ನಿಮಗೂ ನಿಲ್ತೀವಿ. ಎಚ್.ಎಸ್.ಟಿ.ಆರ್ ಈಗ 6,622 ಹುದ್ದೆಗಳನ್ನ ಫೈನಾನ್ಷಿಯಲ್ ಅಪ್ರೂವಲ್ ಕಳಿಸಿದೆ. ಅದ್ರಲ್ಲಿ ಅದು ಎಷ್ಟು ಅಪ್ರೂವಲ್ ಕೊಡುತ್ತೆ ನೋಡ್ಬೇಕು. ಅದು ಕಾದ್ ನೋಡ್ಬೇಕು. ಸೊ ಅದು ಸದ್ಯದಲ್ಲೇ ಏನಪ್ಪಾ ಅಂದ್ರೆ 15ರಿಂದ 20 ದಿವಸ ಅದಕ್ಕೆ ಟೈಮ್ ಬೇಕಾಗತ್ತೆ. ಅಲ್ಲಿವರೆಗೆ ತಾಳ್ಮೆಯಿಂದ ವೇಟ್ ಮಾಡಿ. ಮತ್ತೆ ಯಾರು ಫೇಕ್ ನ್ಯೂಸ್ ಅನ್ನ ಹಾಕ್ತಾ ಇದ್ರಿ ಟಿ.ಇ.ಟಿ ಆಗ್ತದ ಅಂತೇಳಿ. ಟಿ.ಇ.ಟಿ ಆಗಲ್ಲ ಇವಾಗ. ಸೊ ವರ್ಷದಲ್ಲಿ 2 ಬಾರಿ ಟಿ.ಇ.ಟಿ ಆಗ್ಬೇಕಂತ ಇದೆ. ಬಟ್ ಇವಾಗ ಏನಪ್ಪಾ ಅಂದ್ರೆ ಟಿ.ಇ.ಟಿಗೆ ಯಾವುದೇ ರೀತಿ ಸಿದ್ಧತೆ ಇಲ್ಲ ಸರ್ಕಾರದಲ್ಲಿ. ಸುಮ್ನೆ ನೀವು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಇನ್ನ ಎಲ್ರ ಕೆಲಸ ಪ್ರಿಪರೇಷನ್ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲಿವರೆಗೆ ಏನಾಗಿದೆ, ಯಾಕಂದ್ರೆ ಸುಮಾರು ಟೈಮ್ ಏನಪ್ಪಾ ಅಂದ್ರೆ ಕಿಲ್ ಆಗಿದೆ. ಸೊ ಅದನ್ನ ನೀವು ಏನಪ್ಪಾ ಅಂದ್ರೆ ಈ ಬಾರಿ ನೀವು ಅಪಾಯಿಂಟ್ಮೆಂಟ್ ಆಗಿ ತೋರಿಸ್ಬೇಕು. ಅಂದ್ರೆ ಏನಪ್ಪಾ ಅಂದ್ರೆ ಸಮಯ ಕಾದಿರ್ತಕ್ಕಂಥದ್ದು ನೀವೇನ್ ಕಾದಿರ್ತಿಲ್ಲ ಅದೆಲ್ಲ ಏನಪ್ಪಾ ಅಂದ್ರೆ ಯುಟಿಲೈಸ್ ಆಗ್ಲಿ. ಮತ್ತೆ ನಿಮಗೆ ನೇಮಕಾತಿ ಬಗ್ಗೆ, ರಿಕ್ರೂಟ್ಮೆಂಟ್ ಬಗ್ಗೆ ಆಮೇಲೆ ಇಲಾಖೆಗೆ ಹೋಗಿ ಪ್ರತಿದಿನ ನಾವು ಮಾಹಿತಿಯನ್ನ ತರ್ತೀವಿ, ಅಪ್ಡೇಟ್ ಮಾಡ್ತೀವಿ. ಸೊ ನಿಮ್ ಸ್ನೇಹಿತರಿಗೆಲ್ಲ ಕಳಿಸಿ. ಸಿದ್ಧತೆ ಆರಂಭ ಆಗಿದೆ. ಬಟ್ ಯಾವುದೇ ಕಾರಣಕ್ಕೂ ವಿಚಲಿತ ಆಗ್ಬೇಡಿ. ಸರಿ ಯಾವಾಗಾಗುತ್ತೆ ಅಂತೇಳಿ. ಸೊ ಸಿದ್ಧತೆ ಆರಂಭ ಆಗಿದೆ ಅಂದ್ರೆ ಆಗ್ಲೇಬೇಕಲ್ಲ. ಈ ತಿಂಗಳು ಆಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಆಗ್ಲೇಬೇಕು. ಅದು ಆಗತ್ತೆ. ನಿಮ್ ಪ್ರಿಪರೇಷನ್ ನಾನು ಎಷ್ಟು ಸಮರ್ಥ ಇದ್ದೀನಿ ಅನ್ನುವಂಥದ್ದು ನೀವು ಟೆಸ್ಟ್ ಮಾಡ್ಕೊಳ್ಳಿ. ಓಕೆ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ನೋಟ್ಸ್‌ಗಳು ಏನಾದ್ರು ಬೇಕು ಅಂದ್ರೂ ಫ್ರೀ ಆಗಿ ಉಚಿತವಾಗಿ ನೋಟ್ಸ್‌ಗಳು ಸಿಗ್ತಾವ, ಟೆಸ್ಟ್ ಸೀರೀಸ್‌ಗಳು ಸಿಗ್ತಾವ. ಸೊ ಅವುಗಳನ್ನ ಅಟೆಂಡ್ ಮಾಡ್ಕೊಂಡು ನಿಮ್ಮ ಕನಸಿನ ಹುದ್ದೆಗಳನ್ನ ಪಡ್ಕೊಳ್ಳಿ. ಸ್ಪರ್ಧಾಕಾಶಿ ಅಕಾಡೆಮಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಕ್ವಾಲಿಟಿಯನ್ನ ಕೊಡ್ತಕ್ಕಂಥ ಮತ್ತೆ ಕಡಿಮೆ ಫೀಸ್ ಅನ್ನು ಹೊಂದಿರತಕ್ಕಂಥ ಸಂಸ್ಥೆ ಆಗಿದೆ. ಬಹಳಷ್ಟು ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಟೀಚರ್‌ಗಾಗಿ ವಿಶೇಷವಾಗಿ ನಾವು ಕೋರ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಹೊಸ ಬ್ಯಾಚ್ ಏನಪ್ಪಾ ಅಂದ್ರೆ ಶೀಘ್ರದಲ್ಲೇ ಆರಂಭ ಮಾಡ್ತಾ ಇದ್ದೀವಿ. ಸೊ ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.